ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಗೋ ಗ್ರೀನ್ ಸೋ ಗ್ರೀನ್. ಇನ್ಸುಲಿನ್ ಗಿಡ, ಈ ಶುಗರ್ ಗಿಡ ಇದ್ರ ಬಗ್ಗೆ ನಿಮಗೂ ಈಗಾಗಲೇ ಗೊತ್ತಿದ್ದು. ಶುಗರ್ ಪೇಷಂಟ್ಗಳಿಗೆ ದಿನಾ ಈ ಎಲೆ ತಿನ್ನಂದರೆ ಸ್ವಲ್ಪ ಬೇಜಾರೆ. ಆದರೆ ಈ ಎಲೆನ ಉಪಯೋಗಿಸಿ ಒಂದು ಅದ್ಭುತವಾದ ಗೊಜ್ಜನ್ನು ನಾನಿವತ್ತು ಹೇಳ್ಕೊಡ್ತೀನಿ. ಕನಿಷ್ಠ ವಾರದಲ್ಲಿ 2 ಸರಿನಾದರೂ ನೀವು ಈ ಗೊಜ್ಜು ಮಾಡ್ಕೊಂಡು ತಿಂದರೆ ನಿಮ್ಗಳ ಇನ್ಸುಲಿನ್ ಪ್ರಮಾಣ ಸರಿಯಾಗಿರ್ತು. ನೀವು ಪಾಟ್ನಲ್ಲಿ ಸಹ ಬೆಳ್ಕೊಳ್ಳಕು. ಇದನ್ನು ಕೆಂಪಕ್ಕಿ ಅನ್ನದ ಜೊತೆಗೆ ಸ್ವಲ್ಪ ತೆಂಗಿನೆಣ್ಣೆ ಮೇಲಿಂದ ಬಿಟ್ಕೊಂಡು ಕಲಿಸ್ಕೊಂಡು ತಿಂತಾ ಇದ್ದರೆ ನೀವು ಕಾಳದ್ದೇ ಹೋಗ್ತೀರಿ. ಬನ್ನಿ ಹಾಗಾದರೆ ಈ ಇನ್ಸುಲಿನ್ ಎಲೆಯ ಗೊಜ್ಜು ಮಾಡೋದನ್ನು ನೋಡುವ. ಇಲ್ಲಿ ನಾನು ಒಂದು 20 ಎಲೆಗಳನ್ನು ತಗೊಂಡೆ, ಹೆಚ್ಚು ಕಮ್ಮಿ. ಇದನ್ನು ಕ್ಲೀನಾಗಿ ತೊಳೆದು ಈ ರೀತಿಯಾಗಿ ಹರಡ್ಕೊಂಡೆ. ಯಾಕೆಂದರೆ ನೀವು ಕೆಲವರಿಗೆ ಈ ಎಲೆ ಬಗ್ಗೆ ಅಷ್ಟು ಗೊತ್ತಿಲ್ಲದಾಗಿದ್ದರೆ ಸರಿಯಾಗಿ ಗೊತ್ತಾಗಲಿ ಹೇಳಿ. ಇದ್ರ ಬುಡ ಮತ್ತು ತುದಿ ಭಾಗನ ಕಟ್ ಮಾಡ್ಕೊಂಡು ಇದನ್ನು ಎಲ್ಲವನ್ನು ಸೇರಿಸಿ ಸಣ್ಣಕ್ಕೆ ಕೊಚ್ಕೊಳ್ಳೋ. ಇದು ಎಲ್ಲ ಕಡೆ ನರ್ಸರಿಲೂ ಸಿಕ್ತು. ಇದನ್ನು ನೀವು ಪಾಟಲ್ಲಿ ಸಹ ಬೆಳ್ಕೊಳ್ಳಕು. ಭೂಮಿ ಮೇಲಂತೂ ಒಂದು ಸತಿ ಹಾಕ್ಬಿಟ್ರೆ ಎಲ್ಲ ಕಡೆ ಹರಡ್ಕತ್ತು. ಹಾಗಾಗಿ ಇದನ್ನು ಬೆಳೆಸೋದು ತುಂಬಾ ಈಸಿ. ನೋಡಿ, ಈಗ ನಾನು ಇದನ್ನು ಸಣ್ಣದಾಗಿ ಹೆಚ್ಕೊಂಡು ಇದನ್ನು ಕೆಲವರು ನೀರು ಹಾಕಿ ಬೇಯಿಸ್ತಾ, ಆದರೆ ಇದ್ರ ಹೊರದು ಮಾಡಿದ್ರೆ ಅದು ರುಚಿನೇ ಬೇರೆ. ಈಗ ಇದನ್ನೆಲ್ಲ ಕೊಚ್ಚಾಯಿತು. ಈಗ ಒಂದು ಮಸಾಲೆನ ರೆಡಿ ಮಾಡ್ಕೊಂಬ. ಒಂದು ಬಂಡೀಲಿ ಒಂದು ಸ್ವಲ್ಪ ತೆಂಗಿನೆಣ್ಣೆ, 1 ಟೀ ಸ್ಪೂನ್ ಉದ್ದಿನಬೇಳೆ, ಒಂದು 3ರಿಂದ 4 ಬ್ಯಾಡಗಿ ಮೆಣಸಿನ್ಕಾಯಿ. ಈ ಬ್ಯಾಡಗಿ ಮೆಣಸೇನು ಅಷ್ಟು ಖಾರ ಇಲ್ಲೇ. ಉದ್ದಿನಬೇಳೆ ಗೋಲ್ಡನ್ ಬ್ರೌನ್ ಅಪ್ಪಲಿ ತನಕ ಹುರಿಯೋ. 3/4 ಭಾಗ ಹುರಿದ ಆದಮೇಲೆ ಒಂದು ಕಡಲೆಕಾಳು ಗಾತ್ರದಷ್ಟು ಇಂಗು ಹಾಕು. ಇಂಗು ಒಳ್ಳೆ ಘಮ ಇಪ್ಪಂತ ಇಂಗನ್ನೇ ಹಾಕಿ ನೋಡಿ, ಇಷ್ಟು ಹಾಕಿದ್ರೆ ಸಾಕು. ಈಗ ಮತ್ತೆ ಸ್ವಲ್ಪ ಹುರಿದು 1 ಹಸಿಮೆಣಸಿನಕಾಯನ್ನು ಹಾಕು. ಯಾಕೆ ಅಂದರೆ ಮೊದಲೇ ಹೇಳಿದ್ದೆ, ಈ ಎಲೆ ಸ್ವಲ್ಪ ಹುಳಿ ಜಾಸ್ತಿ. ಹಾಗಾಗಿ ಹಸಿಮೆಣಸು, ಒಣಮೆಣಸಿನಕಾಯಿ, ಸೂಜಿಮೆಣಸು ಎಲ್ಲ ಬಿದ್ರೇ ಇದು ಚಲೋ ಖಾರ ರುಚಿ ಆಗ್ತು. ನೋಡಿ, ಇದು ಗೋಲ್ಡನ್ ಬ್ರೌನ್ ಆಯಿತು. ಈಗ ಗ್ಯಾಸ್ ಆಫ್ ಮಾಡಿ ಈಗ ಈ ಬಂಡಿಲಿದ್ದದ ಮಸಾಲೆನ ಮಿಕ್ಸಿ ಜಾರಲ್ಲಿ ಹಾಕಿಟ್ಬಿಡುವ. ಆ ಮಿಕ್ಸಿ ಜಾರಲ್ಲೇ ಈ ಮಸಾಲೆ ತಣಿತಾ ಇರಲಿ. ಯಾಕೆಂದರೆ ಮತ್ತು ಇದೇ ಬಂಡಿಲಿ ನನಗೂ ಎಲೆಗಳನ್ನು ಹುರ್ಕೊಳ್ಳೋಕ್ಕಾಗ್ತು. ನಿಗೋಕ್ಕೆ ಹುರಿಯೋದು ಇಷ್ಟ ಇಲ್ಲ ಅಂದರೆ ಎಲೆನ ಬೇಯಿಸ್ಲಕ್ಕೂ ಯಾವ್ದು ಮಾಡಿದ್ರೂ ಅಡ್ಡಿಲೆ. ನೋಡಿ, ಈಗ ಒಂದು ಸ್ವಲ್ಪ 2 ಸ್ಪೂನ್ ಎಣ್ಣೆ ಹಾಕಿ ಇದನ್ನು ಹುರ್ಕೊಳ್ಳು. ಎಲ್ಲ ಎಲೆಗಳನ್ನು ಇದರಲ್ಲಿ ಹಾಕಿ ಸ್ವಲ್ಪ ಹುರುಲಕ್ಕೆ ಟೈಮ್ ಕನ್ಸ್ಯೂಮ್ ಆಗ್ತು. ನಿಗೋಕ್ಕೆ ಹುರಿಯೋದು ಇಷ್ಟ ಇಲ್ಲ ಅಂದರೆ ನೀವು ಬೇಯಿಸ್ಕೊಳ್ಳೋದು. ಸುಮಾರು 10ರಿಂದ 15 ನಿಮಿಷದ ತನಕ ಇದನ್ನು ಹುರುಲಕ್ಕೆ ಟೈಮ್ ಬೇಕಾಗ್ತು. ಪೇಷನ್ಸಿಂದ ಮಾಡು. ಯಾಕೆಂದರೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು, ಮೊದಲೇ ಹೇಳಿದ್ದೆ. ಅಷ್ಟೇ ಅಲ್ಲದೆ ಅಷ್ಟೇ ರುಚಿನೂ ಕೂಡ ಆಗ್ತು. ಹಾಗಾಗಿ ನೀವು ಮಾಡ್ಕೊಂಡು ತಿಂದು ನೋಡಿ. ಒಂದು ಸತಿ ನೀವು ಮಾಡಿದಾಗ ನೀವು ಅದ್ರ ರುಚಿ ಗೊತ್ತಾಗ್ತು. ನಿಗೋಕ್ಕೆ ತೆಂಗಿನೆಣ್ಣೆ ಇಷ್ಟ ಇಲ್ಲ ಅಂದರೆ ಮಾಮೂಲಿ ನೀವು ಯಾವ ಎಣ್ಣೆ ಯೂಸ್ ಮಾಡ್ತಿದ್ರೋ ಅದೇ ಎಣ್ಣೆನೂ ಸಹ ಬಳಸ್ಲಕ್ಕು. ಆದರೆ ತೆಂಗಿನೆಣ್ಣೆ ಹಾಕಿದ್ರೇ ಅದು ರುಚಿ. ಸ್ವಲ್ಪ ಸೂಜಿ ಮೆಣಸನ್ನು ಸಹ ನಾನು ಹಾಕ್ತಾಯಿದ್ದೆ. ಯಾಕಂದರೆ ನಾನು ಹಾಕಿದ ಖಾರ ಜಾಸ್ತಿ ಸಾಕಾಗ್ತಿಲ್ಲ ಅನಿಸ್ತಾ ಇದ್ದಿತ್ತು. ಅದಕ್ಕೋಸ್ಕರ ನಾನು ಸೂಜಿ ಮೆಣಸನ್ನು ಸಹ ಹಾಕಿದ್ದೆ. 2 ಬೆಳ್ಳುಳ್ಳಿ ಎಸಳು. ಇದು ಬಿಲ್ಕುಲ್ ಆಪ್ಷನಲ್ಲು. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಲಕ್ಕು. ಆದರೆ ಹಾಕಿದ್ರೆ ಚಲೋ ಆಗ್ತು. ಇದನ್ನೆಲ್ಲ ನೀಟಾಗಿ ಈಗ ಹುರ್ಕೊಳ್ಳೋ. ನೋಡಿ, ಇದೆಲ್ಲ ಹುರಿದು ಬಂದು ಈಗಾಗಲೇ ಸ್ವಲ್ಪ ಇನ್ನೊಂದು ಸ್ವಲ್ಪ ಹುರಿದ್ರೆ ಆಗ್ತು. ಈಗ ಇದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ 1 ಚಮಚ ಉಪ್ಪು ಹಾಕಿದ್ದೆ. 1 ಚಮಚ ಉಪ್ಪು ಇದಕ್ಕೆ ಸರಿ ಆಗ್ತು. ಆಮೇಲೆ ಒಂದು ಸ್ವಲ್ಪ ಬೆಲ್ಲ. ನೀವು ಶುಗರ್ ಪೇಷಂಟ್ ಆದರೆ ಬೆಲ್ಲನ ಸ್ಕಿಪ್ ಮಾಡೋಲ್ಲ ಅಡ್ಡಿಲೆ. ಮಾಮೂಲಿ ಸುಮ್ಮನೆ ಆರೋಗ್ಯಕ್ಕೋಸ್ಕರ ನೀವು ಯೂಸ್ ಮಾಡ್ತೀರಿ ಹೇಳಾದರೆ ಬೆಲ್ಲ ಸ್ವಲ್ಪ ಹಾಕಿದ್ರೆ ಟೇಸ್ಟ್ ಜಾಸ್ತಿ. ಈಗ ಹುರಿದಾಯ್ದು. ಈಗ ಒಂದು ಸ್ವಲ್ಪ ಕಾಯಿ ತುರಿ, ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿ ಹಾಕಿದ್ರೆ ಸಾಕು. ನೋಡಿ, ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಮಿಕ್ಸಿ ಜಾರಲ್ಲಿ ಇದನ್ನೆಲ್ಲ ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಬೀಸು. ಗೊಜ್ಜನ್ನೆಲ್ಲ ತುಂಬ ನುಣ್ಣಗೆ ಬೀಸೋಲಾಗ ಸ್ವಲ್ಪ ತರಿ ಇರೋ, ಆವಾಗಲೇ ಟೇಸ್ಟ್ ಜಾಸ್ತಿ. ನೋಡಿ, ಇದನ್ನೆಲ್ಲ ಈಗ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಮತ್ತು ಮಿಕ್ಸಿಲಿದ್ದದ್ದಕ್ಕೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕಿದ್ರೆ ಸಾಕು. ಸ್ವಲ್ಪ ದಪ್ಪನೇ ಇರಲಿ ಗೊಜ್ಜು. ಇದನ್ನೆಲ್ಲ ಮಿಕ್ಸ್ ಮಾಡಿ ಇಷ್ಟಕ್ಕೆ ಮುಗದ್ದಿಲ್ಲೇ ಈಗ ಒಂದು ಒಳ್ಳೆ ಒಗ್ಗರಣೆ ಬೇಕು. ಇದಕ್ಕೊಂದು 3-4 ಎಸಳು ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಗಳು. ಬೆಳ್ಳುಳ್ಳಿ ಇನ್ನೂ ಜಾಸ್ತಿ ಬೇಕಂದ್ರೆ ಹಾಕ್ಲಕ್ಕು, ಬಟ್ ಇಷ್ಟು ಸಾಕಾಗ್ತು ಈ ನಾನು ಮಾಡಿದ ಪ್ರಮಾಣಕ್ಕೆ. ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡೋಲ್ಲ ಅಡ್ಡಿಲೆ. ಈ ಬೆಳ್ಳುಳ್ಳಿ ಜಜ್ಜಾಯಿತು.
ಒಂದು ಸಣ್ಣ ಬಂಡಿಲಿ ತೆಂಗಿನೆಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಇನ್ನೂ ಗ್ಯಾಸ್ ಆನ್ ಮಾಡಿದ್ನಿಲ್ಲೇ ಫಸ್ಟ್ ಎಲ್ಲ ಒಗ್ಗರಣೆ ಸಾಮಾನು ಹಾಯ್ಕೊಂಡು ಕಡೆಗೆ ಆನ್ ಮಾಡಬೇಡಿ. ಆಮೇಲೆ ಜಜ್ಜಿದಂತಹ ಬೆಳ್ಳುಳ್ಳಿ, ಒಂದು 2 ಒಣಮೆಣಸಿನ್ಕಾಯಿ, ಖಾರ ಆದ್ರೇ ಚಲೋ ಆಗ್ತು, ಇದು ಮುಂಚೆನೇ ಹೇಳಿದ್ದೆ. ಈಗ ಗ್ಯಾಸ್ ಆನ್ ಮಾಡಿ ಒಂದು ಸ್ವಲ್ಪ ಇಂಗು, 1 ಟೀ ಸ್ಪೂನ್ ಉದ್ದಿನಬೇಳೆ, ಈಗಾಗಲೇ ನಾನು ಗ್ಯಾಸ್ ಆನ್ ಮಾಡಿದ್ದೆ. ಇಷ್ಟನ್ನು ಹಾಕಿ ಈ ಒಗ್ಗರಣೆ ಎಲ್ಲ ಬೆಂದ ಮೇಲೆ ಲಾಸ್ಟಲ್ಲಿ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕಿದ್ರಾತು. ನೋಡಿ ಈಗ ಇದು ಒಗ್ಗರಣೆ ಚೆನ್ನಾಗಿ ಇದು ಬೆಂದು ಬಂದಮೇಲೆ ಗ್ಯಾಸ್ ಆಫ್ ಮಾಡಿ ಕರಿಬೇವಿನ ಸೊಪ್ಪು ಹಾಕಿ ಆಮೇಲೆ ಇದನ್ನು ಗೊಜ್ಜಿಗೆ ಮಿಕ್ಸ್ ಮಾಡಿದ್ರಾತು. ಏನು ರುಚಿ ಆಗ್ತು ಗೊತ್ತಿದ್ದ, ಒಂದ್ಸತಿ ಮಾಡ್ಕೊಂಡು ನೋಡಿ. ಬರೀ ಅನ್ನಕ್ಕಷ್ಟೇ ಅಲ್ಲ, ದೋಸೆಗೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಕೂಡ ಸೂಟ್ ಆಗ್ತು.